ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಎಲೆಕ್ಟ್ರಿಕ್ ಕಾರನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಏನನ್ನು ನೋಡಿ ಒಂದು ಎಲೆಕ್ಟ್ರಿಕ್ ಕಾರನ್ನು ಪರ್ಚೇಸ್ ಮಾಡಬೇಕು, ಎಷ್ಟು ರೇಂಜನ್ನು ಕೊಡುವಂಥ ಕಾರನ್ನು ಪರ್ಚೇಸ್ ಮಾಡಬೇಕು, ಯಾವ ಕಾರನ್ನು ಪರ್ಚೇಸ್ ಮಾಡಬೇಕು, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನಾವು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಪರ್ಚೇಸ್ ಮಾಡಬೇಕು ಅಂದರೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಎಲೆಕ್ಟ್ರಿಕ್ ಸ್ಕೂಟರ್ನ ನಾವು ಸಿಟಿ ಒಳಗೆ ಓಡಿಸ್ತೀವಿ, ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ನ ಮಾಡೋದಿಲ್ಲ. ಅದರಿಂದ 100ರಿಂದ 150 ಕಿಲೋಮೀಟರ್ ರೇಂಜನ್ನು ಕೊಡುವಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ತಗೊಂಡ್ಬಿಟ್ರೆ ಬೇಕಾದಷ್ಟು ಆಗ್ಬಿಡುತ್ತೆ. ಆದರೆ ಕಾರ್ಗಳಲ್ಲಿ ಆ ರೀತಿ ಅಲ್ಲ. ನಾರ್ಮಲಿ ನಾವು ಎಲೆಕ್ಟ್ರಿಕ್ ಕಾರ್ಗಳನ್ನು ಅಥವಾ ನಾರ್ಮಲ್ ಕಾರನ್ನು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಗೆ ಯೂಸ್ ಮಾಡ್ತೀವಿ. ಅದರಿಂದ ಒಂದು ಒಳ್ಳೆಯ ರೇಂಜ್ನ ಅವಶ್ಯಕತೆ ಈ ಎಲೆಕ್ಟ್ರಿಕ್ ಕಾರ್ಗಳಿಗಿರುತ್ತೆ. ಮತ್ತು ನೀವು ಯಾವ ಪರ್ಪಸ್ಗೆ ಕಾರ್ನ ತಗೋತಾ ಇದ್ದೀರಾ ಅದು ಕೂಡ ತುಂಬ ಇಂಪಾರ್ಟೆಂಟ್, ಆಯಿತಾ? ಸೊ ನಾನಿವತ್ತು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಎಲೆಕ್ಟ್ರಿಕ್ ಕಾರ್ಗಳ ಬಗ್ಗೆ ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ಗಳಲ್ಲಿ ಸಿಟಿಯ ಒಳಗಡೆ ಮೈಲೇಜ್ ತುಂಬ ಕಡಿಮೆ ಕೊಡುತ್ತೆ. ಅದೇ ಲಾಂಗ್ ಹೋದರೆ ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ. ಅದು ಈ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಉಲ್ಟಾ, ರಿವರ್ಸು. ಸಿಟಿಯ ಒಳಗೂ ಕೂಡ ಎಲೆಕ್ಟ್ರಿಕ್ ಕಾರ್ಗಳು ರೇಂಜ್ ಡ್ರಾಪ್ ಆಗುತ್ತೆ. ಆದರೆ ನಾವು ಹೈವೇನಲ್ಲಿ ಲಾಂಗ್ ಓಡಿಸ್ತಿರ್ಬೇಕಾದ್ರೆ ಇನ್ನೂ ಜಾಸ್ತಿ ಡ್ರಾಪ್ ಆಗುತ್ತೆ. ರೀಸನ್ ತುಂಬ ಸಿಂಪಲ್ಲು. ಸಿಟಿಯ ಒಳಗಡೆ ನಾವು ಟ್ರಾಫಿಕ್ಕಲ್ಲಿ ಸ್ಟಕ್ ಆಗಿದ್ದಾಗ, ಟ್ರಾಫಿಕ್ ಜಾಮ್ ಆಗಿದ್ದಾಗ AC ರನ್ ಆಗ್ತಿರುತ್ತೆ. ಅದರಿಂದ ರೇಂಜ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಸುಮಾರು 10-20% ರೇಂಜು ಈ AC ರನ್ ಆಗೋದ್ರಿಂದ ಅಲ್ಲಿ ಡ್ಯಾಶ್ಬೋರ್ಡು ಸಿಸ್ಟಮ್ ರನ್ ಆಗ್ತಿರುತ್ತೆ, ಅದರಿಂದ ಡ್ರಾಪ್ ಆಗುತ್ತೆ. ಅದೇ ನೀವು ಲಾಂಗ್ ಹೋಗ್ತಿರ್ಬೇಕಾದ್ರೆ AC ರನ್ ಆಗ್ತಿರುತ್ತೆ, ಸಿಸ್ಟಮ್ ರನ್ ಆಗ್ತಿರುತ್ತೆ, ಡ್ಯಾಶ್ಬೋರ್ಡ್ ಕೂಡ ರನ್ ಆಗ್ತಿರುತ್ತೆ, ಜೊತೆಗೆ ಸ್ವಲ್ಪ ಜಾಸ್ತಿ ಸ್ಪೀಡಲ್ಲಿ ಇರ್ತೀರ, ಆಯಿತಾ? 100 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಇರ್ತೀರ. ಸೊ ಆ ಟೈಮಲ್ಲಿ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಅಡಿಷ್ನಲ್ 20-30% ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಮತ್ತು ನೀವು ಐಡಲ್ಲಾಗಿ ನಿಲ್ಲಿಸಿದ್ದ ಕಾರನ್ನು ನೀವು ಮನೆಗೆ ಬಂದು ಪಾರ್ಕ್ ಮಾಡ್ತೀರಾ, ಆ ಟೈಮಲ್ಲೂ ಕೂಡ ಸ್ಲೋ ಆಗಿ ಬ್ಯಾಟ್ರಿ ಡ್ರೈನ್ ಆಗ್ತಿರುತ್ತೆ. ನಿಮ್ಮ ಒಂದು ಕಾರಲ್ಲಿ GPS ಇರುತ್ತೆ, ಸಿಸ್ಟಮ್ ಇರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ, ಆಯಿತಾ? ಸೊ ಅದೆಲ್ಲ ರನ್ ಆಗಬೇಕು ಅಂದರೆ ಬ್ಯಾಟ್ರಿ ಅವಶ್ಯಕತೆ ಇರುತ್ತೆ. ಅದರಿಂದ ನೀವು ಐಡಲ್ಲಾಗಿ ನಿಲ್ಲಿಸಿದಾಗಲೂ ಕೂಡ ರೇಂಜು ನಿಮ್ಮದು ಕಡಿಮೆ ಆಗ್ತಾ ಬರುತ್ತೆ, ಆಯಿತಾ? ಅದು ಸ್ಕೂಟ್ರಲ್ಲೂ ಕೂಡ ಹಂಗೇನೆ, ಎಲೆಕ್ಟ್ರಿಕ್ ಸ್ಕೂಟ್ರಲ್ಲೂ ಕೂಡ ಹಂಗೇನೆ ರೇಂಜು ಡ್ರಾಪ್ ಆಗ್ತಾ ಬರ್ತಾ ಇರುತ್ತೆ. ಮತ್ತು ನೀವು ನೆಕ್ಸ್ಟ್ ಏನೋ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ, ಆಯಿತಾ? ಸೊ ನೀವು ಬಂದು ಕಾರ್ ನೋಡ್ತೀರಾ, ಅದರಲ್ಲಿ ರೇಂಜು ನಿಮಗೆ 250 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನಾವು ಆರಾಮಾಗಿ 250 ಕಿಲೋಮೀಟ್ರ್ ಓಡಿಸ್ಬೋದು ಅಂತ ಅಂದ್ಕೊಳ್ಳೋಂಗಿಲ್ಲ. ನೀವು ಒಂದು ಬಫರ್ ಇಟ್ಕೋಬೇಕು. ಒಂದು 50-60-70 ಕಿಲೋಮೀಟ್ರ್ ಬಫರ್ ಇಟ್ಕೋಬೇಕು, ಆಯಿತಾ? 250 ಕಿಲೋಮೀಟ್ರ್ ತೋರಿಸ್ತಾ ಇದ್ದರೆ ನಿಮ್ಮ ತಲೆಯಲ್ಲಿ ನಾನು 200 ಕಿಲೋಮೀಟ್ರ್ ಓಡಿಸ್ಬೋದು ಅಥವಾ 180 ಕಿಲೋಮೀಟ್ರ್ ಓಡಿಸ್ಬೋದು ಅಂತ ನಿಮ್ಮ ತಲೆ ಇಟ್ಕೊಬೇಕು, ಆಯಿತಾ? ಅದರಲ್ಲಿ 250 ತೋರಿಸ್ತಾ ಇದೆ ಅಂದ ತಕ್ಷಣ ಅಷ್ಟೇ ಮೈಲೇಜ್ ಕೊಡುತ್ತೆ, ಅಷ್ಟೇ ರೇಂಜನ್ನು ಕೊಡುತ್ತೆ ಅಂತ ನೀವು ಅಂದ್ಕೊಳ್ಳೋಂಗಿಲ್ಲ. ಸೊ ಈ ವಿಷಯನ ನೀವು ಎಲೆಕ್ಟ್ರಿಕ್ ಕಾರ್ ತಗೊಳ್ಳೋಕ್ಕಿಂತ ಮುಂಚೆ ತಲ್ಲಿಟ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ನೀವು ಕಾರನ್ನು ತಗೋಬೇಕಾದ್ರೆ ಯಾವ ಪರ್ಪಸ್ಸಿಗೆ ಈ ಎಲೆಕ್ಟ್ರಿಕ್ ಕಾರ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನೀವು ಬರೀ ಸಿಟಿಯಲ್ಲಿ ಓಡಿಸೋದಕ್ಕೆ ಮಾತ್ರ ಈ ಎಲೆಕ್ಟ್ರಿಕ್ ಕಾರ್ ಬೇಕಾ, ಅಥವಾ ತುಂಬ ಲಾಂಗ್ ಹೊಡಿತೀರಾ ಅದಕ್ಕೆ ಎಲೆಕ್ಟ್ರಿಕ್ ಕಾರ್ ಬೇಕಾ, ಅಥವಾ ಇಲ್ಲೇ ಪಕ್ಕದಲ್ಲಿ ಸಿಟಿಗೆ ಒಂದು ಹಾಸನಿಗೋ, ಮೈಸೂರಿಗೋ, ತುಮಕೂರಿಗೋ ಈ ಥರ ಇಷ್ಟು ಓಡಾಡೋದಕ್ಕೆ ನಿಮಗೆ ಎಲೆಕ್ಟ್ರಿಕ್ ಕಾರ್ ಬೇಕಾ? ನೀವು ಇರುವಂಥ ಜಾಗ ಕೂಡ ತುಂಬ ಇಂಪಾರ್ಟೆಂಟು. ಟೈರ್ 1 ಸಿಟಿಲಿದ್ದರೆ ಸ್ವಲ್ಪ ರೇಂಜ್ ಜಾಸ್ತಿ ಬೇಕಾಗತ್ತೆ. ಸೊ ಟೈರ್ 1 ಸಿಟಿ ಬೆಂಗಳೂರು. ಸೊ ಈ ಸಿಟಿಯಲ್ಲಿ ಟ್ರಾಫಿಕ್ ಇರುತ್ತೆ ಹೆವಿ, ಆಯಿತಾ? ಸೊ ರೇಂಜ್ ಡ್ರಾಪ್ ಆಗುತ್ತೆ. ಕೆಲವೊಂದು ಟೈಮ್ ಪಕ್ಕದ ಸಿಟಿಗೂ ಹೋಗಬೇಕಾಗತ್ತೆ. ನಿಮ್ಮ ನೇಟಿವ್ ಇಲ್ಲೇ ಯಾವುದೋ ಪಕ್ಕದೂರು ಅಥವಾ ಪಕ್ಕದ ಜಿಲ್ಲೆಗೆ ಹೋಗಬೇಕಾಗತ್ತೆ, ಆಯಿತಾ? ಆ ಟೈಮಲ್ಲಿ ನಿಮಗೆ ರೇಂಜ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದೇ ನೀವು ಟೈರ್ 2, ಟೈರ್ 3 ಸಿಟಿಲಿದ್ದರೆ ಸಣ್ಣ ಸಿಟಿ, ಜಾಸ್ತಿ ಓಡಾಡೋದಿರಲ್ಲ. ಹೋದರೆ ಅಕ್ಕಪಕ್ಕ ಹಳ್ಳಿಗೋ, ಊರಿಗೆ, ನಿಮ್ಮ ಊರಿಗೆ ಏನೋ 15-20 ಕಿಲೋಮೀಟ್ರ್ ಇರುತ್ತೆ, ಅಥವಾ ಪಕ್ಕ ಡಿಸ್ಟಿಕ್ ಹೋಗೋಕ್ಕೋ, ಇದಕ್ಕೆಲ್ಲ ತುಂಬ ಜಾಸ್ತಿ ರೇಂಜಿನ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ತಲ್ಲಿಡ್ಕೊಂಡು ನಾವು ಎಷ್ಟು ರೇಂಜನ್ನು ಇರುವಂಥ ಕಾರ್ನ ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಫಸ್ಟು ನೀವು ಬರೀ ಸಿಟಿಯಲ್ಲಿ ಓಡಾಡೋದಕ್ಕೆ, ಒಂದು 100 ಕಿಲೋಮೀಟ್ರ್ ಒಳಗಡೆ ಟ್ರಾವೆಲ್ ಮಾಡೋದಕ್ಕೆ, ಡೈಲಿ ಒಂದು 50-60 ಕಿಲೋಮೀಟ್ರ್ ಓಡಿಸ್ತೀರಾ, 100 ಕಿಲೋಮೀಟ್ರಿಗಿಂತ ಜಾಸ್ತಿ ಎಲ್ಲೂ ಹೋಗಲ್ಲ ಅನ್ನೋರು, ನೋಡ್ರಪ್ಪ, ನೀವು 200-300 ಕಿಲೋಮೀಟ್ರ್ ರೇಂಜನ್ನು ಕೊಡುವಂಥ ಕಾರನ್ನ ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಈ ರೇಂಜನ್ನು ಕೊಡುವಂಥ ಕಾರ್ಗಳು ಒಂದು 10 ಲಕ್ಷ ರೂಪಾಯಿಗೆ ಸಿಗ್ತವೆ ನಿಮಗೆ ಇತ್ತೀಚೆಗೆ. ಫಾರ್ ಎಕ್ಸಾಂಪಲ್ ಟಾಟಾ ಟಿಯಾಗೋ EV. ಸೊ ಇದು ಸುಮಾರು 260 ಕಿಲೋಮೀಟ್ರ್ ಅಂತಾರೆ, ಬಟ್ ರಿಯಲ್ ವರ್ಲ್ಡಲ್ಲಿ ಅಷ್ಟೊಂದು ಕೊಡಲ್ಲ. ಬಟ್ ಸ್ಟಿಲ್ ಸಿಟಿ ಒಳಗೆ ಓಡಿಸೋದಕ್ಕೆ ಬೇಜಾನಾಯಿತು. ಇನ್ನೊಂದು ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ MG ಕಾಮೆಟ್ EV, ಇದು ಅವ್ರು ಹೇಳೋ ಪ್ರಕಾರ 220 ಕಿಲೋಮೀಟ್ರ್ ಅಂತಾರೆ. ಸೊ ಇದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸೊ 200-300 ಕಿಲೋಮೀಟ್ರ್ ರೇಂಜಿಗೆ ನೀವು ಆರಾಮಾಗಿ ಇದನ್ನು ಪ್ರಿಫರ್ ಮಾಡ್ಬೋದು, ಸಿಟಿ ಒಳಗೆ ಮಾತ್ರ, ಆಯಿತಾ? ನೀವು ಲಾಂಗ್ ಜಾಸ್ತಿ ಹೋಗಲ್ಲ, ಆಗ ಈಗ ಪಕ್ಕದ ಒಂಚೂರು ಆ ಕಡೆ ಈ ಕಡೆ ಹೋಗಿ ಬರ್ತೀರಾ ಅಷ್ಟೇ, ಆಯಿತಾ? ಸೊ ಅಂಥವರು ಈ ಒಂದು ಕಾರನ್ನು ಪ್ರಿಫರ್ ಮಾಡ್ಬೋದು. ಇದು ಬೆಂಗಳೂರಂಥ ಸಿಟಿಗೆ. ಈವನ್ ಟೈರ್ 2, ಟೈರ್ 3 ಸಿಟಿಗೂ ಓಕೆ. ಯಾಕೆ ಅಂದರೆ ಅವ್ರು ಜಾಸ್ತಿ
ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋ ಅವಶ್ಯಕತೆ ಇರಲ್ಲ ಆಯಿತಾ. ಅಂಥವ್ರು ಲಾಂಗ್ ಹೋಗಲ್ಲ ಅನ್ನೋರು ಈ ಒಂದು ಕಾರನ್ನು, ಈ ಒಂದು ರೇಂಜ್ ಕಾರನ್ನು ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟು ಒಂದು ರೀತಿ ಮಿಕ್ಸು ಆಯಿತಾ. ಸಿಟಿಯಲ್ಲೂ ಓಡಿಸ್ತೀನಿ, ಅಕ್ಕಪಕ್ಕ ಸಿಟಿಗೂ ಹೋಗ್ತೀನಪ್ಪ ಆಯಿತಾ. ನಾನು ಬೆಂಗಳೂರಲ್ಲೂ ಓಡಿಸ್ತೀನಿ, ಈ ಆಗಾಗ ಮೈಸೂರಿಗೆ, ಹಾಸನಿಗೆ, ತುಮಕೂರಿಗೆ ಹಿಂಗೆಲ್ಲ ಹೋಗಿ ಬರ್ತೀನಿ. ಅಂಥವರು ಮಿನಿಮಮ್ 350ರಿಂದ 450 ಕಿಲೋಮೀಟರ್ ರೇಂಜನ್ನು ಕೊಡುವಂಥ ಕಾರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಯೂಶಲಿ ಈ ಒಂದು ಕಾರ್ನ ಬಡ್ಜೆಟ್ಟು 15ರಿಂದ 18 ಲಕ್ಷ ರೂಪಾಯಿ ಆಗುತ್ತೆ ಆಯಿತಾ. ಫಾರ್ ಎಕ್ಸಾಂಪಲ್ ಟಾಟಾದು ನೆಕ್ಸಾನ್ ಇವಿ, ಆಮೇಲೆ ಮಹೀಂದ್ರದು XUV 400. ಸೊ ಬಡ್ಜೆಟ್ ಆ ಕಡೆ ಈ ಕಡೆ ಆಗ್ಬೋದು ಆಯಿತಾ. ಸೊ ಈ ಒಂದು ಕಾರಿಗೆ ನಿಮಗೆ ಚಾರ್ಜಿಂಗ್ ಸ್ಪೀಡ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಈ ಸಿಟಿ ಒಳಗೆ ಓಡಿಸುವಂಥ ಕಾರಿಗೆ ಏನಿಲ್ಲಪ್ಪ, ಹೋಗ್ತೀವಿ ಬರ್ತೀವಿ ಮನೆಗೆ ಚಾರ್ಜ್ ಹಾಕತ್ತೀವಿ. ಬಟ್ ಈ ಒಂದು ಮಿಕ್ಸ್ ಸಿಟಿ ಒಳಗೆ ಓಡಿಸ್ಕೊಂಡು ಲಾಂಗ್ ಹೋಗುವಂಥ ಕಾರ್ಗಳಿಗೆ ಫಾಸ್ಟ್ ಚಾರ್ಜಿಂಗ್ ಅವಶ್ಯಕತೆ ಇರುತ್ತೆ. ಕೆಲವೊಂದು ಟೈಮ್ ಹೋಗ್ತೀರಾ ನೀವೆಲ್ಲ ಸಿಟಿಗೆ, ನೀವು ಹಾಸನ್ಗೋ ಎಲ್ಲ ಮೈಸೂರಿಗೂ ಹೋಗ್ತೀರಾ, ಎಲ್ಲೋ ಅಕ್ಕಪಕ್ಕ ಹೋಗ್ತೀರಾ, ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ, ಮಧ್ಯದಲ್ಲಿ ಚಾರ್ಜ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಎಲ್ಲೋ ಒಂದು ಕಡೆ ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಚಾರ್ಜ್ ಹಾಕ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಚಾರ್ಜ್ ಆಗಿರೋ ಥರ ಇರಬೇಕು. ಅದರಿಂದ ಫಾಸ್ಟ್ ಚಾರ್ಜರ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಏನು ನೆಕ್ಸಾನ್ ಇವಿ ಮತ್ತು ಮಹೀಂದ್ರ XUV 400 ಇವೆಲ್ಲ ಅಪ್ರಾಕ್ಸಿಮೇಟ್ಲಿ 350ರಿಂದ 450 ಕಿಲೋಮೀಟ್ರು ರೇಂಜನ್ನು ಕೊಡ್ತವೆ. ರಿಯಲ್ ವರ್ಲ್ಡಲ್ಲಿ ಸ್ವಲ್ಪ ಡ್ರಾಪ್ ಆಗ್ಬೋದು, ಬಟ್ ಸ್ಟಿಲ್ ಪಕ್ಕದ ಸಿಟಿಗೆ ಹೋಗೋದಕ್ಕೆ, ಕೂರ್ಗು, ಚಿಕ್ಕಮಂಗ್ಳೂರು, ಮೈಸೂರಿಗೆ ಹೋಗೋಕ್ಕೆಲ್ಲ ಅಂಥ ತೊಂದರೆ ಆಗೋದಿಲ್ಲ. ಮಧ್ಯದಲ್ಲಿ ಒಂದು ಕಡೆ ಚಾರ್ಜ್ ಹಾಕೊಂಡು ಆರಾಮಾಗಿ ಬಂದ್ಬಿಡ್ಬೋದು. ಸೊ ಈ ವಿಷಯನ ತಲೆಯಿಟ್ಕೊಳ್ಳಿ. ಸೊ ಮಿಕ್ಸ್ ಆದರೆ ಸ್ವಲ್ಪ ಲಾಂಗು ಹೋಗ್ತೀವಿ, ಅಷ್ಟೊಂದು ಲಾಂಗ್ ಅಲ್ಲ, ಒಂದು ಲೆವೆಲಿಗೆ ಲಾಂಗ್ ಹೋಗ್ಬಿಟ್ಟು ಬಂದುಬಿಟ್ಟು ಇಲ್ಲೂ ಸಿಟಿಲಿ ಓಡ್ಸೋಕ್ಕೆ ಇದು ಬೆಸ್ಟ್ ಅನಿಸುತ್ತೆ. ನೆಕ್ಸ್ಟು ನೀವು ಹೆವಿ ಲಾಂಗ್ ಹೊಡಿತೀರಪ್ಪ, ನಾನು ತಗೋತಿರೋದೇ ಲಾಂಗ್ ಹೋಗೋಕ್ಕೆ, ಅಂಥವರು 500 ಕಿಲೋಮೀಟ್ರಿಗಿಂತ ಹೆಚ್ಚು ಕೊಡುವಂಥ ರೇಂಜನ್ನು ಕೊಡುವಂಥ ಕಾರ್ಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಕೆಲವು ಕಾರ್ಗಳಿದ್ದಾವೆ, ಇದು ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ಮಹೀಂದ್ರ ಅವ್ರದ್ದು BE6E, ಮಹೀಂದ್ರ ಅವ್ರದ್ದು XEV 9E, ಇವೆಲ್ಲ ಒಂದು 500ರಿಂದ 600 ಕಿಲೋಮೀಟ್ರು ರೇಂಜ್ ಕೊಡ್ತವೆ. ರಿಯಲ್ ವರ್ಲ್ಡಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು. ನೀವು ಆರಾಮಾಗಿ ಕಾರಿದ್ರೆ ಹೆವಿ ಲಾಂಗ್ ಹೋಗ್ಬೋದು, ಬೇಕಾದ್ರೆ ಗೋವಾಗೂ ಹೋಗ್ಬೋದು, ಹೈದ್ರಾಬಾದ್ಗೆ ಹೋಗ್ಬೋದು, ಮಧ್ಯದಲ್ಲಿ ಎಲ್ಲರ ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಸೊ ಪಕ್ಕದ ಸಿಟಿಗಿಂತ ಸ್ವಲ್ಪ ಹೊರಗಡೆ ಹೋಗ್ತೀರಾ ಅಂದರೆ ಅಂಥವರು ಇದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಬಡ್ಜೆಟ್ 25 ಲಕ್ಷದ ಮೇಲೇ ಆಯಿತಾ, ಕಡಿಮೆ ಅಂತೂ ಇಲ್ಲ. ಆನ್ ರೋಡ್ 25 ಲಕ್ಷ ಪ್ಲಸ್ಸೇ ನಂಗೆ ಅನ್ನಿಸ್ದಂಗೆ. ಸೊ ಇದಕ್ಕೂ ಕೂಡ ಫಾಸ್ಟ್ ಚಾರ್ಜಿಂಗ್ನ ಅವಶ್ಯಕತೆ ತುಂಬ ಜಾಸ್ತಿ ಇರುತ್ತೆ ಆಯಿತಾ. ನೋಡಿ, ನಿಮ್ಮ ಹತ್ರ ಬಡ್ಜೆಟ್ ಇದ್ದರೆ, ದುಡ್ಡಿದ್ರೆ ಅದಕ್ಕೆ ತಕ್ಕ ರೀತಿಯಲ್ಲಿ ನಿಮಗೆ ರೇಂಜ್ ಸಿಗುತ್ತೆ. ಮತ್ತು ಇನ್ನೊಂದು ತುಂಬ ಜನ ಕ್ವಶನ್ ಕೇಳುವಂಥದ್ದು, ನಾವು ಯೂಸ್ ಮಾಡ್ತಾ ಬ್ಯಾಟ್ರಿ ಹಾಳಾಗ್ಬಿಟ್ರೆ ಆ ಬ್ಯಾಟ್ರಿ ಕಾಸ್ಟ್ ಹೆವಿ ಎಕ್ಸ್ಪೆನ್ಸಿವ್ ಆಗುತ್ತಲ್ಲ ಅಂತ. ಹೌದು, 100% ನಿಜ. ಇತ್ತೀಚೆಗೆ ಕೆಲವೊಂದು ಬ್ರ್ಯಾಂಡ್ಗಳು 7ರಿಂದ 8 ವರ್ಷ ಬ್ಯಾಟ್ರಿಗೆ ನಿಮಗೆ ವಾರಂಟಿ ಕೊಡ್ತಾರೆ. ಸೊ ಕೆಲವೊಂದು ಪ್ಲ್ಯಾನ್ಗಳಿರ್ತವೆ ಆಯಿತಾ, ಅದನ್ನ ನೋಡ್ಕೊಂಡು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಅಂದರೆ ಒಂದು 8 ವರ್ಷ ಯೂಸ್ ಮಾಡೋಷ್ಟರಲ್ಲಿ ನಿಮ್ಮದು ಬ್ಯಾಟ್ರಿ ಕೆಪಾಸಿಟಿ ಏನಾದರೂ 80%ಗಿಂತ ಕಡಿಮೆ ಇತ್ತು ಅಂದರೆ ಅವರು ಫ್ರೀಯಾಗಿ ಬ್ಯಾಟ್ರಿ ರಿಪ್ಲೇಸ್ ಮಾಡ್ಕೊಟ್ಬಿಡ್ತಾರೆ. ಆ ರೀತಿ ಕೆಲವೊಂದು ವಾರಂಟಿ ಎಲ್ಲ ಅದನ್ನು ನೋಡ್ಕೊಂಡು ತಗೋಬೇಕಾಗುತ್ತೆ. ಹೌದು, ಮಧ್ಯದಲ್ಲಿ ಏನಾದರೂ ಬ್ಯಾಟ್ರಿ ಹಾಳಾಯಿತು ಅಂತ ಅಂದರೆ ನಿಮ್ಮದು ಹೆವಿ ಕಾಸ್ಟ್ ಬೀಳುತ್ತೆ, ಬ್ಯಾಟ್ರಿ ರಿಪ್ಲೇಸ್ ಮಾಡೋದಕ್ಕೆ ಹೆವಿ ಕಾಸ್ಟ್ ಬೀಳುತ್ತೆ. ಈ ವಿಷಯನ ಕೂಡ ತಲೆಯಿಟ್ಕೊಳ್ಳಿ. ಆ ರಿಸ್ಕ್ ಅನ್ನೋಂಥದ್ದು ಇದ್ದೇ ಇರುತ್ತೆ ಆಯಿತಾ. ಏನು ಮಾಡೋಕ್ಕಲ್ಲ, ಏನಿದ್ರು ಈ ಎಲೆಕ್ಟ್ರಿಕ್ ಕಾರ್ ಬೇಕು ಅಂದರೆ ಸ್ವಲ್ಪ ಪೆಟ್ರೋಲ್ ದುಡ್ಡೆಲ್ಲ ಉಳಿಸ್ಬೇಕು ಅಂತ ಅಂದರೆ ಬೇರೆ ಆಪ್ಷನ್ ಇಲ್ವಲ್ಲ. ಫ್ಯೂಚರ್ನಲ್ಲಿ ಅನ್ನಿಸ್ತಂಗೆ ಈ ರೇಂಜಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನೂ ಬಿಗಿನಿಂಗ್ ಸ್ಟೇಜು ಎಲೆಕ್ಟ್ರಿಕ್ ಕಾರ್ಗಳಿಗೆ. ಎಲ್ಲ ಯೋಚನೆ ಮಾಡ್ಕೊಂಡು ರಿಸ್ಕನ್ನೆಲ್ಲ ತಲೆಯಿಟ್ಕೊಂಡು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಜನಗಳು ಯೋಚನೆ ಮಾಡುವಂಥ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಹೈಬ್ರಿಡ್ ಕಾರ್ಗಳು ಆಯಿತಾ. ನಾನು ಪರ್ಸ್ನಲಿ ಹೈಬ್ರಿಡ್ ಕಾರ್ ಓಕೆ, ಒಂದು ಒಳ್ಳೆ ಆಪ್ಷನ್ನೇ ಆಯಿತಾ, ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನನಗೆ ಅನಿಸಲ್ಲ ಆಯಿತಾ. ಸೊ ಹೈಬ್ರಿಡ್ ಕಾರ್ಗಳಲ್ಲಿ 2 ರೀತಿ ಹೈಬ್ರಿಡ್ ಕಾರ್ ಬರುತ್ತೆ. ಒಂದು ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಕಾರ್, ಇನ್ನೊಂದು ಪ್ಲಗ್ ಇನ್ ಹೈಬ್ರಿಡ್ ಕಾರ್ ಅಂತ ಆಯಿತಾ. ಪ್ಲಗ್ ಇನ್ ಹೈಬ್ರಿಡ್ ಕಾರ್ ಇದು ಬಿಟ್ಟಿದ್ರೆ ಎಲ್ಲ ಕಡೆ ಬೆಂಕಿ ಇರ್ತಿತ್ತು. ಇದಾವೆ, ಬಟ್ ಹೆವಿ ಎಕ್ಸ್ಪೆನ್ಸಿವ್, ಕೋಟಿಗಟ್ಟಲೆ ದುಡ್ಡು ಆಯಿತಾ. 70-80 ಲಕ್ಷ, 1 ಕೋಟಿ ಆಗುತ್ತೆ ಪ್ಲಗ್ ಇನ್ ಹೈಬ್ರಿಡ್ ಕಾರಲ್ಲಿ. ಅಂದರೆ ಈ ಹೈಬ್ರಿಡ್ ಕಾರ್ಗಳಲ್ಲಿ ನಾವು ಚಾರ್ಜ್ ಕೂಡ ಮಾಡ್ಬೋದು ಕಾರ್ನ, ಪೆಟ್ರೋಲು ಡೀಸೆಲ್ ಕೂಡ ಹಾಕ್ಬೋದು, 2 ರೀತಿಯಲ್ಲೂ ಕೂಡ ಯೂಸ್ ಮಾಡ್ಬೋದು ಆಯಿತಾ. ಬಟ್ ಅದು ಎಕ್ಸ್ಪೆನ್ಸಿವ್. ಕೆಲವು ಕಾರ್ಗಳಿದ್ದಾವೆ. ಆದರೆ ಈ ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಕಾರ್ಗಳು ನಮ್ಮ ದೇಶದಲ್ಲಿ ಇದಾವೆ ಆಯಿತಾ. ಅವು ಕೂಡ ಒಂದು ಲೆವೆಲಿಗೆ ಎಕ್ಸ್ಪೆನ್ಸಿವೇ. ಸುಮಾರು 2ರಿಂದ 3 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ ನಾರ್ಮಲ್ ಕಾರ್ಗಳಿಗಿಂತ, ನಾರ್ಮಲ್ ಕಾರ್ ರೇಟ್ಗಿಂತ. ಈ ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಕಾರ್ಗಳು 2ರಿಂದ 3 ಲಕ್ಷ ರೂಪಾಯಿ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದನ್ನು ಪರ್ಚೇಸ್ ಮಾಡ್ಬೋದಾ ಅಂತ ನೀವು ಕೇಳಿದ್ರೆ, ಈ ಫಸ್ಟ್ ಆಫ್ ಆಲ್ ಈ ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಕಾರ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಸೊ ಆಗಲೇ ಹೇಳ್ದಂಗೆ ಈ ಪ್ಲಗ್ ಇನ್ ಹೈಬ್ರಿಡ್ ಕಾರಲ್ಲಿ ನಾವು ಎಲೆಕ್ಟ್ರಿಕ್ ಚಾರ್ಜಿಂಗನ್ನು ಪ್ಲಗ್ ಮಾಡ್ಬೋದು ಆಯಿತಾ. ಬಟ್ ಈ ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಕಾರ್ಗಳಲ್ಲಿ ಆ ರೀತಿ ಚಾರ್ಜ್ ಮಾಡೋದಕ್ಕಾಗಲ್ಲ ಆಯಿತಾ.
ಸೊ ಅದು ಹೆಂಗೆ ಚಾರ್ಜ್ ಮಾಡುತ್ತೆ ಅಂದರೆ ಅದರೊಳಗೆ ಬ್ಯಾಟ್ರಿ ಇರುತ್ತೆ, ಬಟ್ ಅದು ಹೆಂಗೆ ಚಾರ್ಜ್ ಆಗುತ್ತೆ ಅಂದರೆ ನೀವು ನಾರ್ಮಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಓಡಿಸ್ತಿರ್ತೀರಲ್ವಾ, ಸೊ ಆ ಟೈಮಲ್ಲಿ ನೀವು ಬ್ರೇಕ್ ಹಿಡಿದಾಗ ಅದು ರೀಜನ್ ಆಗಿಬಿಟ್ಟು ಆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಮತ್ತು ಅದರಲ್ಲಿರುವಂಥ ಕಂಬಷನ್ ಎಂಜಿನ್ ಇರುತ್ತಲ್ವಾ, ಅದರಿಂದನೂ ಕೂಡ ಈಗ ಹೆಂಗೆ ನಮ್ಮದು ಬ್ಯಾಟ್ರಿಗೆ ಸಣ್ಣ ಬ್ಯಾಟ್ರಿ ಇರುತ್ತಲ್ವ ನಮ್ಮ ಕಾರಲ್ಲಿ, ಮಾಮೂಲಿ ಲೈಟ್ಸು ಅದು ಇದು ಆನ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ಇದೆಲ್ಲ ವರ್ಕ್ ಆಗೋದಕ್ಕೆ, ಅದೇ ರೀತಿ ದೊಡ್ಡ ಬ್ಯಾಟ್ರಿ ಇರುತ್ತೆ. ಸೊ ಅದು ಕೆಲಸವನ್ನು ಮಾಡುತ್ತೆ. ಅದು ಈ ಥರ ಎಂಜಿನ್ನಲ್ಲಿ ಬಂದಂಥ ಪವರನ್ನು ಅದರಲ್ಲಿ ಚಾರ್ಜ್ ಮಾಡ್ಕೊಳ್ಳುತ್ತೆ, ಆಯಿತಾ. ಅದು ಸೆಲ್ಫ್ ಚಾರ್ಜಿಂಗು, ಪ್ಲಗ್ ಇರಲ್ಲ, ಅದರೊಳಗೇನೆ ಪೆಟ್ರೋಲ್ನೇ ಯೂಸ್ ಮಾಡ್ಕೊಂಡು ಚಾರ್ಜ್ ಮಾಡುತ್ತೆ, ಆ ರೀತಿ ಆಯಿತಾ. ಅದರಿಂದ ಸ್ವಲ್ಪ ಮೈಲೇಜು ಇಂಪ್ರೂವ್ ಆಗುತ್ತೆ. ನಾರ್ಮಲಿ ಕಾರುಗಳು ಒಂದು 17-18 ಮೈಲೇಜ್ ಕೊಟ್ಟರೆ, ಈ ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಕಾರು 26-27 ಕೊಡುತ್ತೆ. ಹತ್ತಿರ ಒಂದು 10 ಕಿಲೋಮೀಟ್ರ್ ಜಾಸ್ತಿ ಮೈಲೇಜನ್ನು ಕೊಡುತ್ತೆ, ಆಯಿತಾ. ಸೊ ಒಂದು ಪ್ಲಸ್ ಪಾಯಿಂಟ್. 25-20 ಕಿಲೋಮೀಟ್ರ್ ರೇಂಜ್ ಕೊಟ್ಬಿಟ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ದುಡ್ಡು ಉಳಿಯುತ್ತೆ, ಎಷ್ಟು ಪೆಟ್ರೋಲ್ ಉಳಿಯುತ್ತೆ ಅಂತ, ಆಯಿತಾ. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಈ ರೀತಿ ಹೈಬ್ರಿಡ್ ಕಾರ್ಗಳು ಒಂದು 15 ಲಕ್ಷ ರೇಂಜಲ್ಲಿ ಸಿಗ್ತಾವಾಯ್ತಾ, 15-20 ಒಳಗೆ ಬರುತ್ತೆ, ಆಯಿತಾ. ಎಂಟ್ರಿ ಲೆವೆಲ್ಗೆ ಇನ್ನೂ ಬಂದಿಲ್ಲ, ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಬರುತ್ತೆ, 100% ಬರುತ್ತೆ. ಬಟ್ ಈಗ ಸದ್ಯಕ್ಕೆ ಒಂದು 15 ಲಕ್ಷ ರೇಂಜಲ್ಲಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ, ಆಯಿತಾ. ಸೊ ನಾರ್ಮಲಿ ನೋಡಿ, ಮಾಮೂಲಿ ಪೆಟ್ರೋಲ್ ಗಾಡಿಯಲ್ಲಿ 17 ಕಿಲೋಮೀಟ್ರ್ ರೇಂಜ್ ಕೊಡುತ್ತೆ 1 ಲೀಟ್ರಿಗೆ ಅಂತ ಅಂದ್ಕೊಳ್ಳಿ. ಅದೇ ಹೈಬ್ರಿಡ್ ಕಾರಲ್ಲಿ ಒಂದು 10 ಕಿಲೋಮೀಟ್ರ್ ಜಾಸ್ತಿ ಕೊಟ್ಟರೆ 27-28 ಕಿಲೋಮೀಟ್ರ್ ಅಂತಾರೆ. 1 ಕಿಲೋಮೀಟ್ರಿಗೆ ಹತ್ತಿರ 3.3 ರೂಪಾಯಿ ಉಳಿಯುತ್ತೆ, ಆಯಿತಾ. 1 ಕಿಲೋಮೀಟ್ರಿಗೆ, ಅದು 1 ಕಿಲೋಮೀಟ್ರ್ ಓಡಿಸಿದ್ರೆ 3.3 ರೂಪಾಯಿ ನಾವು ಉಳಿಸ್ಬೋದು, ಆಯಿತಾ. ಸೊ ನೀವು ಲೆಕ್ಕ ಹಾಕೊಳ್ಳಿಬೇಕಾರೆ 1 ಲೀಟ್ರಿಗೆ 17 ಕಿಲೋಮೀಟ್ರ್ ಕೊಡ್ತಾ ಇದೆ. ಸೊ 10 ಕಿಲೋಮೀಟ್ರ್ ಜಾಸ್ತಿ ಆಯಿತು ಅಂದರೆ ಎಷ್ಟಾಗುತ್ತೆ 1 ಕಿಲೋಮೀಟ್ರಿಗೆ ಅಂತ. ಸೊ ಅದರಲ್ಲಿ ಒಂದು 3.3 ರೂಪಾಯಿ ಅಂತ ಅಂದರೆ, ನೀವು ಆ ದುಡ್ಡನ್ನು ಎಕ್ಸ್ಟ್ರಾ ಏನು 2-3 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿರ್ತೀರ, ಅದನ್ನು ನಾವು ರಿಕವರ್ ಮಾಡ್ಕೊಳ್ಳೋದಕ್ಕೆ ಒಂದು 4 ವರ್ಷ ಆಗ್ಬೋದು, ಅಪ್ರಾಕ್ಸಿಮೇಟ್ಲಿ 4-5 ವರ್ಷ, ಆಯಿತಾ. ಸೊ ನೀವು ಶಾರ್ಟ್ ಟರ್ಮಿಗೆ ಈ ಕಾರ್ ತಗೋತಾ ಇರ್ತೀರ ಅನ್ನೋದು ಉಪಯೋಗ ಇಲ್ಲ. ನೀವು ಲಾಂಗ್ ಟರ್ಮ್ ಯೂಸ್ ಮಾಡಬೇಕು, ಒಂದು 10 ವರ್ಷ ಯೂಸ್ ಮಾಡಬೇಕು, ಆಗಲೇ ನಿಮ್ಗೆ ಅದು ಎಕಾನಮಿಕಲ್ ಆಗೋದು, ಆಯಿತಾ. ದುಡ್ಡು ಉಳ್ಸೋಕ್ಕೆ ಆಗಲೇ ಸಾಧ್ಯ. 3 ವರ್ಷ ಆ ದುಡ್ಡು ಅದೇ 2-3 ಲಕ್ಷ ಏನು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ನಾರ್ಮಲ್ ಕಾರ್ಗಿಂತ, ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಒಂದು ಹೇಳಿದ್ನಲ್ಲ 4-5 ವರ್ಷ ಆಗುತ್ತೆ, ಆಯಿತಾ. ಆಮೇಲೆ ನಿಮಗೆ ಅದು ಫ್ರೀ ಆಗುತ್ತೆ, ಆ ರೀತಿ. ಸೊ ಒಟ್ಟಿನಲ್ಲಿ ನೋಡಿ, ನಿಮ್ಮ ಬಡ್ಜೆಟ್ ಮೇಲೆ ಡಿಪೆಂಡು. ನಿಮಗೆ ದುಡ್ಡು ಮ್ಯಾಟ್ರ್ ಆಗಲ್ಲ ಅಂತಂದರೆ 1 ಕೋಟಿದು BMW, ಆಡಿನೋ, ಬುಗಾಟಿನೋ ನಿಮ್ಗೆ ಇಷ್ಟ ಬಂದಿದ್ದು ತಗೊಳ್ಳಿ ಎಲೆಕ್ಟ್ರಿಕಲ್ಲಿ. ಒಟ್ಟಿನಲ್ಲಿ ದುಡ್ಡು ಉಳಿಸ್ಬೇಕು ಅನ್ನೋರು ನೋಡಿ, ನಿಮಗೆ ಅವಶ್ಯಕತೆಗೆ ತಕ್ಕ ಒಂದು ಕಾರನ್ನು ತಗೋಬೇಕಾಗುತ್ತೆ. ಏನು ಅವಶ್ಯಕತೆ ಅದು ನೋಡಿ ಕಾರ್ ತೊಗೊಂಡ್ರೆ ತುಂಬ ಒಳ್ಳೆಯದು, ಆಯಿತಾ. ಸೊ ಇದಿಷ್ಟು ನನ್ನ ಒಪಿನಿಯನು. ಇನ್ಡೆಪ್ತ್ ಹೋಗೋಕ್ಕೋಗಿಲ್ಲ, ನನಗೇನು ಬೇಸಿಕ್ ಎಕ್ಸ್ಪ್ಲನೇಷನ್ ಕೊಡ್ಬೋದು ನಿಮಗೆ ಅರ್ಥ ಮಾಡಿಸಿದ್ದೀನಿ. ಏನು ಅನಿಸ್ತು ನಿಮಗೆ ಕಾಮೆಂಟ್ ಮಾಡಿ, ಆಯಿತಾ. ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ, ಹೊಸ ವಿಷಯದಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.